ಚಿಕ್ಕಬಳ್ಳಾಪುರ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ಬಿಟ್ಸಂದ್ರ ಗ್ರಾಮ ಪಂಚಾಯಿತಿ ತುಪ್ಪದಹಳ್ಳಿ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಉದ್ಘಾಟನೆಗೆ ಆಗಮಿಸಿದ ಮಾನ್ಯ ಲೋಕಸಭಾ ಸದಸ್ಯರು ಡಾಕ್ಟರ್ ಸುಧಾಕರ್ ರವರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು ರೂಪಾ ರಘುನಾಥ್, ಗ್ರಾಮದ ಹಿರಿಯ ಮುಖಂಡರು ಪಾಲ್ಗೊಂಡಿದ್ದರು. ಸರ್ ಬಂದು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಸಂಸದರು ಉದ್ಘಾಟನೆ ಮಾಡೋದಾಗಿರಲಿ, ಇವತ್ತಿನ ದಿನ ನೆಲಮಂಗಲ ಪೂರ್ತಿ ಓಡಾಡಿದ್ದೀವಿ. ಶಾಸಕರು ಏನೆಲ್ಲ ಅನುದಾನ ತಂದು ಡೆವಲಪ್ಮೆಂಟ್ ಮಾಡಿದ್ದಾರೆ, ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಟ್ಟಿದ್ದಾರೆ ಸರ್. ಮೇಡಮ್, ಮೊದಲನೇದಾಗಿ ಇವತ್ತು ಪರಿಚಯ ರಘು ಅಂತ, ನಾನು ಇಲ್ಲಿ ಬಿಟ್ಸಂದ್ರ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರವರ ಪತಿ, ಯಜಮಾನರು. ಅವ್ರ ಹೆಸರು ರೂಪಾ ಅಂತ ಅವರ ಯಜಮಾನರು. ಮೊದಲನೇದಾಗಿ ನಮ್ಮ ಸಂಸದರ ಸುಧಾಕರ್ ಸರ್ ಏನಿದ್ದಾರೆ, ಅವರ ಅನುದಾನದಡಿಯಲ್ಲಿ ಈ ಒಂದು 8 ಲಕ್ಷ ವೆಚ್ಚದಲ್ಲಿ ಇದೊಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಮಗೆ ಕೇಳ್ಕೊಂಡಾಗ ನಮ್ಮ ಜಗದೀಶ್ ಚೌಧರಿ ಅವರ ಮುಖಾಂತರ, ತಾಲೂಕು ಅಧ್ಯಕ್ಷರೇನಿದ್ದಾರೆ ಜಗದೀಶ್ ಚೌಧರಿ ಅವರು, ಅವ್ರ ಮುಖಾಂತರ ಕೇಳ್ಕೊಂಡಾಗ ಹಾಕ್ಕೊಟ್ಟು ಈ ಒಂದು ಕುಗ್ರಾಮಕ್ಕೆ, ನಮ್ಮ ಒಂದು ಕಡೆಯ ಗ್ರಾಮ ಇದು, ಯಾಕಂದರೆ ಇಲ್ಲಿ ಯಾವುದೋ ಸಾರಿಗೆ ಸಂಪರ್ಕನೂ ಇಲ್ಲ ಮತ್ತು ರಸ್ತೆ ಸಂಪರ್ಕನೂ ಸರಿಯಾಗಿಲ್ಲ. ಇಂಥ ಒಂದು ಕುಗ್ರಾಮಕ್ಕೆ ಇಲ್ಲಿರೋ ಜನಗಳು ಕೂಡ ಶುದ್ಧ ನೀರು ಕುಡೀಲಿ ಅಂತೇಳಿ ನಮಗೆ ಇದೊಂದು ಹಾಕ್ಕೊಟ್ಟಿದ್ದಾರೆ ನಮ್ಮ ಸಂಸದರು. ಅವ್ರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಅನಂತರ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಜಗದೀಶ್ ಚೌಧರಿ ಸರ್ ಅವ್ರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್ ಅವರು ಮತ್ತು ಎಮ್ ವಿ ನಾಗರಾಜ್ ಸಾರು ಮತ್ತು ಬೃಂಗೇಶ್ ಜಿಯವರು, ಅನೇಕರು ನಮ್ಮ BJP ಎಲ್ಲ ಮುಖಂಡರಿಗೂ ನಾನು ಈ ಮೂಲಕ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಗ್ರಾಮಸ್ಥರಾಗಿ ತಾವೇನು ಹೇಳಕ್ಕೆ ಬಯಸ್ತೀರಾ ಸರ್? ನಾವು ಇವಾಗ MP ಸಾಹೇಬ್ರವರು ನಮ್ಮ ಚಿಕ್ಕ ಒಂದು ಹಳ್ಳಿಗೆ ಕುಡಿಯುವ ನೀರಿನ ಘಟಕ ಕೊಟ್ಟಿದ್ದಾರೆ. ನಮಗೆ ಖುಷಿ ಆಗುತ್ತೆ, ಅವ್ರಿಗೆ ನಾವು ಧನ್ಯವಾದ ಹೇಳ್ತಾ ಇದ್ದೀವಿ. ಗ್ರಾಮಸ್ಥರಾಗಿ ಕಾರ್ಯಕ್ರಮ ಚೆನ್ನಾಗಿ ನಡೀತಾ ಇದೆ. ನೂರಾರು ಕಡೆ ಎಲ್ಲ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಒಂದು ಒಳ್ಳೆ ಕಾರ್ಯ ಮಾಡಿದ್ದಾರೆ. ನಮ್ಮ ಮೂಲಕ ಅಭಿನಂದನೆಗಳು ಸಲ್ಲಿಸ್ತೀವಿ. ಯಾರು ಸರ್ ಒಳ್ಳೆ ಕಾರ್ಯ ಮಾಡಿರೋದು? ನಮ್ಮ ಸಂಸದರು ಮಾನ್ಯ ಸುಧಾಕರ್ ಸರ್ ಅವರು ಕುಗ್ರಾಮಕ್ಕೆ ಒಂದು ಒಳ್ಳೆ ಲೆಕ್ಕಾಚಾರದಲ್ಲಿ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳನ್ನ ತಿಳಿಸ್ತೀವಿ. ಸರ್, ಆಗಲೇ ಯಾರೋ ಮಾತಾಡ್ತಾರೆ. ತುಪ್ಪದಹಳ್ಳಿ ವಾಸಿ ಸುರೇಶ್ ರಾವ್ ನನ್ನ ಹೆಸರು. ಸುಮಾರು ನನಗೆ 57 ವರ್ಷ. ಇಲ್ಲಿನವರೆಗೂ ನಾನು ಸಂಸದರುಗಳಿಗೆ ನೋಡಿದೆ ಮತ್ತು MLAಗಳಿಗೆ ನೋಡಿದೆ. ಯಾರೂ ಈ ಗ್ರಾಮಕ್ಕೆ ಯಾವ ಸೌಕರ್ಯನೂ ಮಾಡಿಕೊಟ್ಟಿಲ್ಲ. ಇದೇ ನಾನು ಕಣ್ಣಾರ ನೋಡ್ತಾ ಇರೋದು ನಮ್ಮ ಸುಧಾಕರ್ ಸರ್. ಈಗ ಬಸ್ಸಿ ಸಂಸದರ ಮುಂದೆ ಇಡಕ್ಕೆ ಖಂಡಿತ ಮೇಡಮ್. ಇದು ಆ್ಯಕ್ಚುಲಿ ನಾವು ಈಗ ನಮ್ಮ ಶ್ರೀಮತಿ ಅವರು ಗೆದ್ದಾಗ್ಲೇ ಈಗ ನಮ್ಮವರೇ ಆಗಿದ್ರು, BMTC ನಿರ್ದೇಶಕರು ಬೃಂಗೇಶ್ ಅವರಾಗಿದ್ರು. ಅವ್ರಿಗೆ ಸುಮಾರು ಸತಿ ಬೇಡಿಕೆ ಇಟ್ಟಿದ್ವಿ. ಅವರು ಪಾಪ ಹಾಕಿ ಕೊಟ್ಟಿದ್ರು ನಮ್ಮೂರಿಗೆ. 2 ರಿಂದ 3 ಸತಿ ಲೆಟ್ರು OM ಎಲ್ಲ ರೆಡಿ ಆಗಿತ್ತು, ಬಸ್ ಬರೋಕ್ಕೆ ರೆಡಿ ಆಗಿತ್ತು. ಈ ಕಾರಣಾಂತರಗಳಿಂದ ಅದು ನಮ್ಮೂರಿಗೆ ಬಸ್ ಬರಲಿಲ್ಲ. ಅಂದರೆ ರಸ್ತೆ ಸಂಪರ್ಕ ಸರಿಗಿಲ್ಲ, ಅಲ್ಲಲ್ಲಿ ಗುಂಡಿಗಳು, ಹಂಗಾಗಿ ಬಸ್ಗಳು ಬರೋದನ್ನ ನಿಂತೋಯ್ತು. ಈಗ ಸುಧಾಕರ್ ಸರ್ ಅವ್ರಿಗೂ ಮನವಿ ಮಾಡ್ತೀವಿ, ಈ ನಮ್ಮ ಈ ರಸ್ತೆದು ಮನವಿ ಮಾಡ್ತೀವಿ. ದಯಮಾಡಿ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನದಲ್ಲಿ ಈ ರಸ್ತೆ ಮಾಡೋ ಅವಕಾಶ ಇದ್ದರೆ ದಯಮಾಡಿ ಮಾಡಿಕೊಟ್ಟು, ಹಂಗೆ ಬಸ್ ಸಂಪರ್ಕನೂ ಈ ಒಂದು ಕುಗ್ರಾಮಕ್ಕೆ ಕಲ್ಪಿಸ್ಕೊಡ್ಬೇಕು ಅಂತ ಹೇಳಿ. ಯಾಕಂದರೆ ನಮಗೆ ಇಂಥ ಸಂಸದರು ನೋಡೇ ಇಲ್ಲ. ನಾವು ಇದೇ ಮೊದಲನೇ ಬಾರಿಗೆ ಸಂಸದರು ಒಂದು ಹಳ್ಳಿಗೆ ಬಂದು ಹೆದ್ದಾರಿ ಹತ್ತಿರದಲ್ಲಿದೆ, ಅಂದರೆ ಸ್ವಲ್ಪ ಇಂಟೀರಿಯಲ್ ಆಗೋಯ್ತು. ನಮ್ಮಲ್ಲಿ ಯಾವುದೋ ಡೆವಲಪ್ಮೆಂಟ್ಸ್ಗಳಿಲ್ಲ. ಹಾಗಾಗಿ ಸಂಸದರಿಗೆ ಮನವಿ ಮಾಡ್ತೀವಿ. ಖಂಡಿತವಾಗ್ಲೂ ಅವ್ರು ಮಾಡಿಕೊಡ್ತಾರೆ ಅಂತ ಭರವಸೆಯಲ್ಲಿ ಇದ್ದೀವಿ.